ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಿಂದ ಆರಂಭವಾಗುವ ಶುಕ್ರದ ಮಹಾಸಂಚಾರ ಮತ್ತು ಅದರಿಂದ ರೂಪುಗೊಳ್ಳುವ ಮಾಲವ್ಯ ರಾಜಯೋಗ ಯಾವ 3 ರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋಣ. ಹೋಳಿಗೆ ಮೊದಲನೇ ಹಣ, ಐಶ್ವರ್ಯ, ಸುಖ, ವಾಹನ, ಮನೆ ಎಲ್ಲವೂ ದೊರಕುವ ಯೋಗ ಯಾರಿಗೆ ಇದೆ ಅಂತ ಈ ವಿಡಿಯೋ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿ ಕಮೆಂಟ್ ಮಾಡಿ. ಚಾನೆಲ್ನಲ್ಲೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಶುಕ್ರ ಗ್ರಹದ ಮಹತ್ವ. ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹವನ್ನು ಪ್ರಮುಖ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಶುಕ್ರ ಗ್ರಹ ಸಂಪತ್ತು, ಐಶ್ವರ್ಯ, ಮದುವೆ, ಪ್ರೀತಿ, ಭೌತಿಕ ಸೌಕರ್ಯ, ಕಲಾ, ಸೃಜನಶೀಲತೆ ಇವೆಲ್ಲವನ್ನು ನಿಯಂತ್ರಿಸುವ ಗ್ರಹವಾಗಿದೆ. ಅದರಲ್ಲೂ ಶುಕ್ರನ ಸ್ಥಾನ ಬದಲಾಗಿದ್ದರೆ 12 ರಾಶಿಗಳ ಜೀವನದಲ್ಲೂ ಯಾವುದೋ ಒಂದು ದೊಡ್ಡ ಬದಲಾವಣೆ ಆಗುವುದು ಖಚಿತ. ಪಂಚಾಂಗದ ಪ್ರಕಾರ ಶುಕ್ರಗ್ರಹವು ಪ್ರತಿ 26 ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತದೆ. ಮೀನ ರಾಶಿಗೆ ಶುಕ್ರನ ಪ್ರವೇಶ. ಮಾರ್ಚ್ 2ರಂದು ಬೆಳಗ್ಗೆ 1:01ಕ್ಕೆ ಶುಕ್ರಗ್ರಹವು ಮೀನ ರಾಶಿಗೆ ಪ್ರವೇಶ ಮಾಡುತ್ತದೆ ಮತ್ತು ಮಾರ್ಚ್ 26ರವರೆಗೆ ಅಲ್ಲೇ ನೆಲೆಸಿರುತ್ತದೆ. ಮೀನರಾಶಿಯನ್ನು ಶುಕ್ರನ ಉಚ್ಚ ರಾಶಿ ಎಂದು ಕರೆಯಲಾಗುತ್ತದೆ. ಅಂದರೆ ಶುಕ್ರ ಇಲ್ಲಿ ಇದ್ದಾಗ ಅದರ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತದೆ. ಮೀನರಾಶಿಯ ಅಧಿಪತಿ ಗುರು ಮತ್ತು ಶುಕ್ರ ಇಬ್ಬರು ಪರಸ್ಪರ ಸ್ನೇಹಿ ಗ್ರಹಗಳು. ಆದ್ದರಿಂದ ಈ ಸಂಚಾರವು ಇನ್ನಷ್ಟು ಶುಭ ಫಲಗಳನ್ನು ಕೊಡುತ್ತದೆ. ಇದೇ ಸಮಯದಲ್ಲಿ ಶುಕ್ರ ಮತ್ತು ಶನಿಯ ಸಂಯೋಗದಿಂದ ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ. ಮಾಲವ್ಯ ರಾಜಯೋಗ ಎಂದರೇನು? ಜ್ಯೋತಿಷ್ಯದಲ್ಲಿ 5 ಮಹಾಪುರುಷ ಯೋಗಗಳು ಇವೆ. ಅದರಲ್ಲೊಂದು ಮಾಲವ್ಯ ರಾಜಯೋಗ. ಈ ಯೋಗ ಯಾವಾಗ ರೂಪುಗೊಳ್ಳುತ್ತದೆ? ಶುಕ್ರನು ಮೀನ, ವೃಷಭ, ತುಲಾ ಈ ರಾಶಿಗಳಲ್ಲಿ ಇದ್ದಾಗ ಮತ್ತು ಜಾತಕದ ಕೇಂದ್ರ ಮನೆಗಳಲ್ಲಿ 1, 4, 7, 10 ಇದ್ದಾಗ ಮಾಲವ್ಯ ರಾಜಯೋಗ ಉಂಟಾಗುತ್ತದೆ. ಈ ಯೋಗ ಇರುವವರು ಶ್ರೀಮಂತರಾಗುತ್ತಾರೆ, ಐಶ್ವರ್ಯಯುತ ಜೀವನ ನಡೆಸುತ್ತಾರೆ, ಆಕರ್ಷಕ ವ್ಯಕ್ತಿತ್ವ ಹೊಂದುತ್ತಾರೆ, ಸುಖ ಸೌಕರ್ಯಗಳು ಹೆಚ್ಚಾಗುತ್ತವೆ, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಈಗ ಈ ಯೋಗದ ಪ್ರಭಾವ ಯಾವ 3 ರಾಶಿಗಳ ಮೇಲೆ ಹೆಚ್ಚು ಬೀರುತ್ತದೆ ನೋಡೋಣ. ಈ ವಿಶ್ಲೇಷಣೆ ಚಂದ್ರ ರಾಶಿ ಆಧಾರಿತವಾಗಿದೆ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರೇ, ನಿಮಗೆ ಇದು ಸುವರ್ಣಕಾಲ. ಶುಕ್ರ ನಿಮ್ಮ ಲಗ್ನದ ಅಧಿಪತಿ ಆಗಿರುವುದರಿಂದ ಈ ಮಾಲವ್ಯ ರಾಜಯೋಗ ನಿಮ್ಮ ಜೀವನಕ್ಕೆ ದೊಡ್ಡ ಲಾಭ ಕೊಡಲಿದೆ. ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳುತ್ತವೆ, ಹಣಕಾಸು ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಹಳೆಯ ಆಸೆಗಳು ಈಡೇರುವ ಸಾಧ್ಯತೆ, ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ಹೊಸ ಜಾಬ್, ವ್ಯವಹಾರಸ್ಥರಿಗೆ ಉತ್ತಮ ಲಾಭ, ನಿಮ್ಮ ನೆಟ್ವರ್ಕ್ ಹೆಚ್ಚಾಗುತ್ತದೆ, ಪ್ರಭಾವಿ ವ್ಯಕ್ತಿಗಳ ಪರಿಚಯ ಸಿಗುತ್ತದೆ, ಕಾನೂನು ವಿಚಾರಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ, ತಾಯಿ ಅಥವಾ ಮಾವನ ಕಡೆಯಿಂದ ಆರ್ಥಿಕ ಸಹಾಯ ಕೂಡ ಬರಬಹುದು. ಒಟ್ಟಾರೆ ಈ ಅವಧಿ ನಿಮಗೆ ಸಂತೋಷ, ಹಣ, ಗೌರವ 3 ಒಟ್ಟಿಗೆ ನೀಡುತ್ತದೆ. ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಮಾಲವ್ಯ ರಾಜಯೋಗವು ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ. ದೀರ್ಘಕಾಲದ ಸಮಸ್ಯೆಗಳು ಮುಕ್ತಾಯ,
ಕುಟುಂಬ ಜೀವನದಲ್ಲಿ ಸಂತೋಷ, ಗೃಹಶಾಂತಿ ಹೆಚ್ಚಳ, ಮನಸ್ಸಿಗೆ ನೆಮ್ಮದಿ. ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ಒಲವು ತೋರಬಹುದು. ಧಾರ್ಮಿಕ ಯಾತ್ರೆಗಳು, ದೇವಸ್ಥಾನ ಭೇಟಿಗಳು ಸಾಧ್ಯ. ಹೊಸ ಮನೆ, ವಾಹನ, ಆಸ್ತಿ ಸಂಬಂಧಿತ ಶುಭ ಸುದ್ದಿ ಬರುವ ಸೂಚನೆಗಳಿವೆ. ವಿಶೇಷವಾಗಿ ಕಟಕ ರಾಶಿಯ ಮಹಿಳೆಯರಿಗೆ ಈ ಅವಧಿ ತುಂಬ ಅನುಕೂಲಕರ. ಆರ್ಥಿಕ ಸ್ಥಿತಿಯು ಹೆಚ್ಚು ಬಲವಾಗುತ್ತದೆ. ಮೂರನೇ ರಾಶಿ ಧನುರಾಶಿ. ಧನುರಾಶಿಯವರ ಜೀವನದಲ್ಲೂ ಈ ಮಾಲವ್ಯ ರಾಜಯೋಗ ಸಂತೋಷ ತುಂಬಲಿದೆ. ವಾಹನ ಖರೀದಿ, ಮನೆ ಸಂಬಂಧಿತ ಶುಭ ಕಾರ್ಯ, ಕುಟುಂಬದೊಂದಿಗೆ ಉತ್ತಮ ಸಮಯ. ರಿಯಲ್ ಎಸ್ಟೇಟ್, ಇಂಟೀರಿಯರ್ ಡಿಸೈನ್, ವಾಸ್ತು, ಮಾರಾಟ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅತ್ಯುತ್ತಮ ಲಾಭ. ಸ್ನೇಹಿತರ ಬೆಂಬಲ ಸಿಗುತ್ತದೆ. ಕುಟುಂಬದ ಪ್ರತಿಯೊಬ್ಬರೂ ನಿಮ್ಮ ಜೊತೆಗೆ ನಿಲ್ಲುತ್ತಾರೆ. ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ನೆಮ್ಮದಿ ಎರಡೂ ಒಟ್ಟಿಗೆ ಸಿಗುತ್ತದೆ. ಹೀಗಾಗಿ ಸ್ನೇಹಿತರೆ, ಮಾರ್ಚ್ ತಿಂಗಳಿಂದ ಶುಕ್ರನ ಉಚ್ಚ ಸಂಚಾರದಿಂದ ರೂಪುಗೊಳ್ಳುವ ಮಾಲವ್ಯ ರಾಜಯೋಗ ವೃಷಭ, ಕಟಕ ಮತ್ತು ಧನುರಾಶಿಯವರಿಗೆ ದೊಡ್ಡ ವರದಾನವಾಗಿದೆ ಎಂದೇ ಹೇಳಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.